ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಟಿಕ್ ಟಾಕ್ ಬ್ಯಾನ್ ಆಗಿತ್ತು. ಯಾವೊಂದು ಅಪ್ಲಿಕೇಶನ್ನ ಯೂಸ್ ಮಾಡಿ ಟಿಕ್ ಟಾಕ್ ಥರ ವೀಡಿಯೋಸ್ಗಳನ್ನ ಮಾಡೋದು ಅನ್ನೋದೇ ತಲೆ ಕೆಟ್ಟೋಗಿದೆ ಅಲ್ವಾ. ತುಂಬ ಜನ ಟಿಕ್ ಟಾಕ್ಗೆ ಅಡಿಕ್ಟ್ ಆಗಿದ್ರು ಅಂತಂದರೆ 15 ಸೆಕೆಂಡ್ 60 ಸೆಕೆಂಡ್ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಅಡಿಕ್ಟ್ ಆಗಿದ್ರು. ಇವಾಗ ಅವ್ರಿಗೆ ಡೌಟ್ ಇದೆ, ಯಾವೊಂದು ಅಪ್ಲಿಕೇಶನ್ ಯೂಸ್ ಮಾಡಿದ್ರೆ ನಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ. ಆ ಒಂದು ಡೌಟನ್ನು ನಾನು ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಓಕೆ, ಮಾರ್ಕೆಟ್ಗೆ ತುಂಬ ಅಪ್ಲಿಕೇಶನ್ಗಳು ಬಂದಿದ್ದಾವೆ. ಎಲ್ಲ ಅಪ್ಲಿಕೇಶನಲ್ಲಿ ಸದ್ಯಕ್ಕೆ ಇವಾಗ ಯಾವುದು ಬೆಸ್ಟು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಅದರಿಂದ ನಿಮ್ಮ ಒಂದು ಕ್ಯಾರಿಯರ್ ಅದರಲ್ಲಿ ಬಿಲ್ಡ್ ಆಗ್ಬೋದು. ಸೊ ಅದರಿಂದ ವೀಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಜೊತೆಗೆ ಈ ಒಂದು ವೀಡಿಯೋನ ದಯವಿಟ್ಟು ಯಾರೆಲ್ಲ ಟಿಕ್ ಟಾಕ್ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರು ಅವ್ರಿಗೆಲ್ಲ ಶೇರ್ ಮಾಡಿ, ಹೆಲ್ಪ್ ಆಗ್ಬೋದು. ಓಕೆ, ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವೀಡಿಯೋಸ್ ದಯವಿಟ್ಟು ಒಂದು ಲೈಕ್ನ ಮಾಡಿ. ಈ ಒಂದು ವೀಡಿಯೋಗೆ ನೀವೇ ಡಿಸೈಡ್ ಮಾಡಬೇಕು ಎಷ್ಟು ಲೈಕ್ಸ್ ಮಾಡ್ತೀರಾ ಅಂತ. ನೋಡೋಣ ಎಷ್ಟು ಲೈಕ್ಸ್ ಮಾಡ್ತೀರಾ ಅಂತ ಕಾಯ್ತಾ ಇರ್ತೀನಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಟಿಕ್ ಟಾಕ್ ಥರ ಅಪ್ಲಿಕೇಶನ್ ಯಾವುದಿದೆ ಅಂತ ನೀವು ನನ್ನ ಕೇಳೋದಾದರೆ ತುಂಬ ಅಪ್ಲಿಕೇಶನ್ಗಳಿದ್ದಾವೆ. ನಮ್ಮ ಇಂಡಿಯಾ ಅಪ್ಲಿಕೇಶನ್ ತುಂಬ ಅಪ್ಲಿಕೇಶನ್ಗಳು ಬಂದಿದ್ದಾವೆ ಮಾರ್ಕೆಟ್ಗೆ. ಎಕ್ಸಾಂಪಲ್ ಮೊದಲನೇದು ರೊಪೋಸೋ ಆಗ್ಬೋದು, ಚಿಂಗಾರಿ, ಟಿಕ್ಕಿಕ್ ಮತ್ತು ಲಿಟ್ಲಾಟ್, ಈ ಥರ ತುಂಬ ಅಪ್ಲಿಕೇಶನ್ಗಳಿದ್ದಾವೆ. ಇದರಲ್ಲಿ ಯಾವುದು ಬೆಸ್ಟು ಅನ್ನೋದು ನಮ್ಗೆ ಬೇಕಾಗಿರೋದು ಅಲ್ವಾ. ಅಪ್ಲಿಕೇಶನ್ಗಳು ತುಂಬ ಬರ್ತಾ ಇದೆ, ಕಮಿಂಗ್ ಸೂನ್ ಅಂತ ಆಗ್ತಿದ್ದಾರೆ. ಬಟ್ ಇದರಲ್ಲಿ ಯಾವುದು ಬೆಸ್ಟ್ ಅಪ್ಲಿಕೇಶನ್ ಅಂತ ನೀವು ನನ್ನನ್ನು ಕೇಳೋದಾದರೆ, ಸದ್ಯಕ್ಕೆ ನನಗೆ ಯಾವೊಂದು ಅಪ್ಲಿಕೇಶನು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಲ್ಲ ಯಾವೊಂದು ಅಪ್ಲಿಕೇಶನ್ ಕೂಡ. ಯಾಕೆ ಅಂತಂದರೆ ಒಂದೊಂದರಲ್ಲಿ ಒಂದೊಂದು ಥರ ಕೊರತೆ. ಚಿಂಗಾರಿಗೆ ಬರ್ತೀರಾ, ಅಕೌಂಟ್ ಲಾಗೌಟ್ ಮಾಡೋಕ್ಕಾಗಲ್ಲ. ಇನ್ನು ಟಿಕ್ಕಿಕ್ಕಿಗೆ ಬರ್ತೀರಾ, ಇಂಟ್ರೋ ಬರುತ್ತೆ, ಮುಂದಕ್ಕೆ ಏನು ಬರೋಲ್ಲ. ನೆಕ್ಸ್ಟು ಇನ್ಯಾವುದಿದೆ ಅಪ್ಲಿಕೇಶನ್ನು, ಚಿಂಗಾರಿ, ಟಿಕ್ಕಿಕ್ಕು ಮತ್ತು ಲಿಟ್ಲಾಟ್ ಎಲ್ಲ ಚೆನ್ನಾಗಿದೆ. ವೀಡಿಯೋಸ್ಗಳನ್ನ ಹಾಕ್ಬೋದು, ವೀಡಿಯೋಸ್ಗಳನ್ನ ಮಾಡ್ಬೋದು. ಹಾಕೋದಕ್ಕಾಗಲ್ಲ, ವೀಡಿಯೋಸ್ಗಳನ್ನ ಮಾಡ್ಬೋದು. ಆದರೆ ಟೈಮ್ ಲೈನೇ ಇನ್ನೂ ಓಪನ್ ಆಗಿಲ್ಲ. ಇದು ಲಿಟ್ಲಾಟಲ್ಲಿ ಇರುವಂಥ ಪ್ರಾಬ್ಲಮ್. ಇನ್ನು ರೊಪೋಸೋಗೆ ಬರ್ತೀರಾ, ರೊಪೋಸೋದು ಎಲ್ಲ ಚೆನ್ನಾಗಿದೆ. ಓಕೆ, ನನಗೆ ರೊಪೋಸೋ ಸ್ವಲ್ಪ ಅಟ್ರಾಕ್ಷನ್ ಆಯಿತು. 70% ಚೆನ್ನಾಗಿದೆ, ಇನ್ನು 30% ಚೆನ್ನಾಗಿಲ್ಲ. ಯಾಕೆ ಅಂತಂದರೆ ಅದರಲ್ಲಿ ವೀಡಿಯೋ ಹಾಕಿದ್ರೂ ಕೂಡ ಬೆಲೆ ಸಿಗ್ತಾಯಿಲ್ಲ. ಟಿಕ್ ಟಾಕಲ್ಲಿ ಆಲ್ಮೋಸ್ಟ್ ನೀವು ನೋಡಿದ್ದೀರಾ, ಫೇಮಸ್ ಆಗಿರೋರು ವೀಡಿಯೋಸ್ಗಳೇ ಬರುತ್ತೆ. ಅವರ ಒಂದು ವೀಡಿಯೋಗಳಿಗೆ ಲೈಕ್ ಇರುತ್ತೆ, ನಾವು ಹಾಕಿದ್ರೆ ಏನು ಗೊತ್ತಾಯಿಲ್ಲ ಅಲ್ವಾ, ಹಂಗೆ ಆಗ್ತಾ ಇರೋದು. ಸೊ ಸದ್ಯಕ್ಕೆ ಈ 4 ಹೇಳಿದೆ ಅಲ್ವಾ. ಓಕೆ, 4 ಅಪ್ಲಿಕೇಶನಲ್ಲಿ ಬೆಸ್ಟ್ ಯಾವುದು ಅಂತ ನಾನು ಹೇಳೋದಾದರೆ ರೊಪೋಸೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಟ್ ಪ್ರೆಸೆಂಟ್ ರೊಪೋಸೋ ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ. ಒಂದು ತಕ್ಕ ಮಟ್ಟಿಗೆ ನೀವು ಯೂಸ್ನ ಮಾಡ್ಬೋದು. ನೀವು ಟಿಕ್ ಟಾಕ್ಗೆ ಅಡಿಕ್ಟ್ ಆಗಿರೋರು ಇದನ್ನು ಯೂಸ್ ಮಾಡ್ಬೋದು. ಇಲ್ಲ ಬ್ರೋ, ನಮಗೆ ಸಖತ್ತಾಗಿರೋ ಅಪ್ಲಿಕೇಶನ್ ಬೇಕು ಅಂತಂದರೆ ನೀವು ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಬೇಕು. ಯಾಕೆ ಅಂತಂದರೆ ನಮ್ಮ ಯೂಟ್ಯೂಬ್ ಶಾರ್ಟ್ಸ್ ಅಂತಲೇ ಹೊಸ ಅಪ್ಲಿಕೇಶನ್ ತರ್ತಾ ಇದ್ದಾರೆ ಯೂಟ್ಯೂಬ್ ಅವರು. ಅದು ನಿಮಗೆ ಪರ್ಫೆಕ್ಟ್ ಪ್ಲ್ಯಾಟ್ಫಾರ್ಮ್. ಈ ಒಂದು ಅಪ್ಲಿಕೇಶನ್ ನಾನು ಹೇಳಿದ್ನಲ್ಲ ಅಪ್ಲಿಕೇಶನ್, ಅದು ಯಾವಾಗ ಬೇಕಾದರೂ ಹೋಗ್ಬೋದು. ಪ್ಲೇಸ್ಟೋರಿಂದ ಯಾವಾಗ ಬೇಕಾದ್ರೂ ಡಿಲೀಟ್ ಆಗ್ಬೋದು. ಯಾಕೆ ಅಂತಂದರೆ ಯಾವುದೂ ಕೂಡ ಪರ್ಫೆಕ್ಟಾಗಿ ವರ್ಕ್ ಆಗ್ತಾಯಿಲ್ಲ ಅಲ್ವಾ. ಸೊ ಇದು ನಿಮಗೆ ಪರ್ಫೆಕ್ಟ್ ಪ್ಲ್ಯಾಟ್ಫಾರ್ಮ್ ಅಲ್ಲ, ಜಸ್ಟ್ ನೀವು ಟೈಮ್ ಪಾಸ್ ಮಾಡೋದಕ್ಕೆ. ಇವಾಗ ಎಕ್ಸಾಂಪಲ್, ಇವಾಗ ಟಿಕ್ ಟಾಕ್ ಬ್ಯಾನ್ ಆಗಿರೋದ್ರಿಂದ ನೀವು ಟಿಕ್ ಟಾಕ್ ಥರ ವೀಡಿಯೋಸ್ ಮಾಡಬೇಕು ಅಂತಂದರೆ ಈ ಒಂದು ಅಪ್ಲಿಕೇಶನ್ ಉಪಯೋಗಿಸಲೇಬೇಕು. ಇಲ್ಲ ಅಂತಂದರೆ ಎಲ್ಲಿ ಮಾಡೋಕ್ಕಾಗುತ್ತೆ, ಯೂಟ್ಯೂಬಲ್ಲಿ ಮಾಡೋಕ್ಕಾಗುತ್ತೆ 15 ಸೆಕೆಂಡು, ಆಗಲ್ಲ. ಸೊ ಆದ್ದರಿಂದ ಸದ್ಯಕ್ಕೆ ನೀವು ಟೈಮ್ ಪಾಸ್ ಮಾಡೋದಕ್ಕೆ ಈ ಒಂದು ಅಪ್ಲಿಕೇಶನಲ್ಲಿ ನೀವು ರೊಪೋಸೋ ಅಪ್ಲಿಕೇಶನ್ನ ಯೂಸ್ ಮಾಡ್ಬೋದು. ಇದು ನನ್ನ ಅನಿಸಿಕೆ. ನಿಮ್ಗೆ ಯಾವುದು ಬೆಸ್ಟು ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.